ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಹೃದಯಾಘಾತದ ಸಾವಿನ ಸರಣಿ ಮುಂದುವರೆದಿದೆ. ಹೃದಯಾಘಾತಕ್ಕೆ ಮಾಂಸಾಹಾರ, ಮದ್ಯಪಾನ ಕಾರಣನ ಹಿಮ್ಸ್ ವೈದ್ಯರ ಸಭೆಯಲ್ಲಿ ಎಚ್.ಡಿ. ರೇವಣ್ಣ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಸರಣಿ ಸಾವಿಗೆ ಮಾಂಸಾಹಾರ ಕಾರಣ ಅಂತ ಅವ್ರು ಹೇಳಿದ್ದಾರೆ. ಬೀಗರೂಟದಲ್ಲಿ ಅತಿಯಾದ ರೆಡ್ ಮೀಟ್ ಅಂದ್ರೆ ಕುರಿ ಮತ್ತು ಇತರೆ ಮಾಂಸಗಳನ್ನ ಕೊಡ್ತಾರೆ. ಸೊ ಆ ಮಾಂಸ ಸೇವನೆಯೇ ಕಾರಣ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಕಳೆದ 45 ದಿನಗಳ ಅವಧಿಯಲ್ಲಿ 40ಕ್ಕೂ ಹೆಚ್ಚು ಹೃದಯಾಘಾತದ ಸಾವಾಗಿದೆ. ಸೊ ಇದಕ್ಕೆ ಕಾರಣಗಳೇನು ಅಂತ ಹಿಮ್ಸ್ ವೈದ್ಯರ ಒಂದು ಸಭೆ ನಡೀತು. ಈ ಸಭೆಯಲ್ಲಿ ರೇವಣ್ಣ ಅವರು ಭಾಗಿಯಾಗಿದ್ರು. ಅವರ ಪ್ರಕಾರವಾಗಿ ಹಾಸನ ಭಾಗದಲ್ಲಿ ಹೆಚ್ಚು ರೆಡ್ ಮೀಟ್ನ ಸೇವನೆ ಮಾಡ್ತಾರೆ ಮತ್ತು ಮದ್ಯಪಾನ ಎರಡು ಬೀಗರೂಟದಲ್ಲಿ ಸಾಮಾನ್ಯವಾಗಿ ಇರುವಂತಹ ವಿಚಾರ. ಆ ಕಾರಣವೂ ಇರಬಹುದು ಅನ್ನುವಂತಹ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಗೆಳೆಯೋ ಹಾಗಿಲ್ಲ, ಯಾಕಂದ್ರೆ ತಜ್ಞರ ಸಮಿತಿ ಕೂಡ ಇದನ್ನು ಹೇಳಿದೆ. ಮಾಂಸಾಹಾರ ಸೇವನೆಯನ್ನ ಅತಿಯಾಗಿ ಮಾಡಬಾರ್ದು ಮತ್ತು ಮದ್ಯಪಾನ ಅಂತ. ಆ ಪ್ರಕಾರವಾಗಿ ಅವರು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರಬಹುದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಹೃದಯಾಘಾತಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ರೇವಣ್ಣ ಅವರು ಈ ಸಭೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಅವರಿಗೆ ಯಾರಾದ್ರೂ ತಜ್ಞರು ಮಾಹಿತಿ ಕೊಟ್ಟದ್ದನ್ನ ಅವರು ಹಂಚಿಕೊಂಡಿರೋದಾ ಅಥವಾ ಅವರ ಅನುಭವಕ್ಕೆ ಬಂದದ್ದನ್ನು ಹೇಳ್ತಿದ್ದಾರೆ? ದಿವ್ಯಾ, ಏನು ಹಾಸನದಲ್ಲಿ ಕಳೆದ 1.5 ತಿಂಗಳಲ್ಲಿ 41 ಮಂದಿ ಶಂಕಿತ ಹೃದಯಾಘಾತಕ್ಕೆ ಸಾವನ್ನಪ್ಪಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನರಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ನಿನ್ನೆಯಷ್ಟೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದೇ ಹಿಮ್ಸ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರುಗಳೊಂದಿಗೆ ಸಭೆ ನಡೆಸಿದರು. ಇಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಜೆಡಿಎಸ್ನ ಶಾಸಕರು ಸಹ ಭಾಗವಹಿಸಿದರು. ಈ ಸಭೆಯಲ್ಲಿ ಹೃದಯಾಘಾತಕ್ಕೆ ಕಾರಣಗಳೇನು, ಇಲ್ಲಿರ್ತಕ್ಕಂಥ ಸೌಲಭ್ಯಗಳಿಂದ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು, ಎಲ್ಲವೂ ಸಹ ಒಂದು ಮಾಹಿತಿಯನ್ನ ರೇವಣ್ಣ ಅವರು ಪಡೆದರು. ಇದೇ ಸಂದರ್ಭದಲ್ಲಿ ಅವರು ಸಭೆಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹಾಸನ ಜಿಲ್ಲೆಯಲ್ಲಿ ಬಾರ್ಗಳ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲದೆ ಹಾಸನ ಜಿಲ್ಲೆಯ ಜನ ಮಾಂಸಾಹಾರವನ್ನು ಸೇವನೆ ಮಾಡ್ತಾರೆ. ಅದರಲ್ಲೂ ರೆಡ್ ಮೀಟ್ ಏನಿದೆ ಅದನ್ನು ಬೀಗರೂಟಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಾರೆ. ಹಾಗಾಗಿ ಒಂದು ಮದ್ಯ ಇನ್ನೊಂದು ಮಾಂಸದಿಂದಾಗಿಯೂ ಸಹ ಹೃದಯಾಘಾತಗಳು ಸಂಭವಿಸ್ತಿದೆ ಅಂತೇಳಿ ಅವರು ಒಂದು ಏನು ಪ್ರೆಸ್ ನೋಟನ್ನು ತಂದಿದ್ದು ಅದರಲ್ಲಿ ಅವರು ಬರೆದುಕೊಂಡು ಬಂದಿದ್ದಲ್ಲದೆ ಅಲ್ಲಿ ಸಭೆಯಲ್ಲೂ ಸಹ ಪ್ರಸ್ತಾಪವನ್ನು ಮಾಡಿದ್ರು. ಇದು ಸಹ ಹೃದಯಕ್ಕೆ ಕಾರಣವಾಗ್ತಿದೆ ಅಂತೇಳಿ ವೈದ್ಯರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಯಾಕೆಂದರೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಾನ್ ವೆಜ್ಜನ್ನು ಬಳಸ್ತಾರೆ. ಅದರ ಜೊತೆಗೇನು ಸರ್ಕಾರ ಸಾಕಷ್ಟು ಲೈಸೆನ್ಸ್ಗಳನ್ನು ಕೊಟ್ಟಿರೋದ್ರಿಂದ ಹೆಚ್ಚು ಬಾರ್ಗಳು ಒಂದೇ ರಸ್ತೆಯಲ್ಲಿವೆ. ಹಾಗಾಗಿ ಹೆಚ್ಚು ಮದ್ಯವನ್ನು ಸಹ ಸೇವಿಸಿ ಯುವಕರಿರ್ಬೋದು, ವಯಸ್ಸಾಗಿರೋರೆಲ್ಲರೂ ಸಹ ಇದರಿಂದಾಗಿಯೇ ಸಾವನ್ನಪ್ತಾ ಇದ್ದಾರೆ ಅಂತೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಏನು ಹಾಸನದಲ್ಲಿ ಶಂಕಿತ ಹೃದಯಾಘಾತ ಪ್ರಕರಣಗಳೇನಿದೆ ಆ ಹೃದಯಾಘಾತ ಪ್ರಕರಣಗಳಿಗೆ ಮಾಂಸ ಮದ್ಯ ಸೇವನೆ ಒಂದು ಕಾರಣ ಇರ್ಬೋದು ಅಂತೇಳಿ ಮಾಜಿ ಸಚಿವರು ಸಭೆಯಲ್ಲಿ ವೈದ್ಯರ ಮುಂದೆ ಒಂದು ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ವಿದ್ಯಾ.